ಪಾವಗಡ ತಾಲೂಕಿನ ಲಿಂಗದಳ್ಳಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡುತ್ತಿದ್ದ ಶಿವಮೂರ್ತಿ ಎನ್ನುವರು ಭೀಕರ ಕೊಲೆಯಾಗಿರುವ ವಿಷಯ ತಡವಾಗಿ ಬೆಳಕಿಗೆ ಬಂದಿದೆ. ಕಳೆದ ಜೂನ್ 27ರಂದು ನಾಪತ್ತೆಯಾಗಿದ್ದ ಶಿವಮೂರ್ತಿಯವರು ಸುಟ್ಟು ಕರಕಲಾಗಿ ಚನ್ನಗಿರಿ ಬಳಿ ಪತ್ತೆಯಾಗಿದ್ದಾರೆ. ಕಳೆದ 10 ವರ್ಷಗಳಿಂದ ಪಾವಗಡ ತಾಲೂಕಿನ ಲಿಂಗದಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದರು. ಜೂನ್ 27ರಂದು ತಮ್ಮ ವಾಣಿಜ್ಯ ಬಳಕೆಯ ಕಾರನ್ನು ಬಾಡಿಗೆಗೆ ಹೋಗುವುದಾಗಿ, ಅಂದರೆ ಶಿವಮೊಗ್ಗಕ್ಕೆ ಪೇಷೆಂಟನ್ನು ಕರೆದುಕೊಂಡು ಹೋಗುವುದಾಗಿ ಕುಟುಂಬಸ್ಥರಿಗೆ ಫೋನ್ ಮೂಲಕ ಮಾಹಿತಿಯನ್ನು ನೀಡಿದ್ದಾರೆ. ಆದರೆ ಒಂದು ದಿನವಾದರೂ ಬಾರದ ಹಿನ್ನೆಲೆಯಲ್ಲಿ ಅನುಮಾನಗೊಂಡ ಕುಟುಂಬಸ್ಥರು ಚನ್ನಗಿರಿಯ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದ್ದಾರೆ. ಈ ನಡುವೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಮಾವಿನಕಟ್ಟೆ ಗ್ರಾಮದ ಸಮೀಪ ರಾಜ್ಯ ಹೆದ್ದಾರಿ ಪಕ್ಕದಲ್ಲಿ ಶಿವಮೂರ್ತಿಯವರ ಕಾರು ಪತ್ತೆಯಾಗಿದೆ. ಕಾರಿನೊಳಗೆ ರಕ್ತದ ಕಲೆಗಳು ಕಂಡುಬಂದಿರುವುದರಿಂದ ಪೊಲೀಸರು ತೀವ್ರ ತನಿಖೆ ಕೈಗೊಂಡಿದ್ದಾರೆ. ಇದಾದ ಬಳಿಕ ಚಿತ್ರದುರ್ಗ ಜಿಲ್ಲೆಯ ಇಂಗಳದಾಳ ಲಂಬಾಣಿಹಟ್ಟಿ ತಾಂಡ ಸಮೀಪ ಅರೆಬರೆ ಸುಟ್ಟ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿದೆ. ಅದು ಶಿವಮೂರ್ತಿಯವರದೇ ಎಂಬ ಶಂಕೆ ವ್ಯಕ್ತವಾಗಿದೆ. ಕೊಲೆ ಬೇರೆಡೆ ನಡೆದಿದ್ದು ಬಳಿಕ ಶವವನ್ನು ಇಲ್ಲಿ ತಂದು ಸುಟ್ಟಿರಬಹುದೆಂಬ ಅನುಮಾನ ಪೊಲೀಸರಲ್ಲಿ ಮೂಡಿದೆ. ಇನ್ನು ಚನ್ನಗಿರಿಯ ಪೆಟ್ರೋಲ್ ಬಂಕ್ನ CCTV ದೃಶ್ಯಾವಳಿಗಳು ಪೊಲೀಸರಿಗೆ ಲಭ್ಯವಾಗಿದೆ. ಪ್ರಕರಣದ ತನಿಖೆಯಲ್ಲಿ ಮಹತ್ವದ ಸುಳಿವು ಸಿಗುವ ನಿರೀಕ್ಷೆ ಇದ್ದು, ಶಿವಮೂರ್ತಿಯವರ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದಂತೆ ವಿವಿಧ ಊಹಾಪೋಹಗಳು ಹರಿದಾಡುತ್ತಿದ್ದರೂ ಸಹ ಈ ಕುರಿತು ಪೊಲೀಸರು ಯಾವುದೇ ಅಧಿಕೃತ ಮಾಹಿತಿ ಚನ್ನಗಿರಿಯ ಪೊಲೀಸರ ಮಾಹಿತಿ ನೀಡಿಲ್ಲ. ಇನ್ನು ಮೃತನ ಸಹೋದರ ಈ ಒಂದು ಚನ್ನಗಿರಿಯ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದ್ದು, ದೂರಿನ ಅನ್ವಯ ಪೊಲೀಸರು ಕೊಲೆಗಾರರನ್ನು ಪತ್ತೆ ಹಚ್ಚುವಲ್ಲಿ ತೀವ್ರ ಶೋಧ ನಡೆಸುತ್ತಿದ್ದಾರೆ. ಕೊಲೆಗಾರರನ್ನು ಶೀಘ್ರ ಬಂಧಿಸಿ ತಕ್ಕ ಶಿಕ್ಷೆ ನೀಡಬೇಕೆಂದು ಮೃತನ ತಂದೆ ಒತ್ತಾಯಿಸುತ್ತಿದ್ದಾರೆ. ಇನ್ನು ಶವ ದೊರೆತ ಸ್ಥಳದಲ್ಲಿ ಮೃತನ ಸಂಬಂಧಿಕರ ಅರಣ್ಯ ರೋದನ ಮುಗಿಲು ಮುಟ್ಟುತ್ತಿತ್ತು. ಆಗಿದೆ. ಇವನು ಶುಕ್ರವಾರ ದಿವಸ ಮಧ್ಯಾಹ್ನ 3:15 ಚೌಳೂರಿಂದ ಹೊರಟು ಚಳ್ಳಕೆರೆಯಿಂದ ಶಿವಮೊಗ್ಗಕ್ಕೆ ಆಸ್ಪತ್ರೆಗೆ ಬಾಡಿಗೆ ಇದೆ ಅಂತೇಳಿ ಮನೆಗೆ ಬಂದಿದ್ದಾನೆ. ಯಾರಿಗೇನು ಅಂತ ನಮಗೇನು ಮಾಹಿತಿ ಇರಲಿಲ್ಲ. ಹೋದವನು ಸುಮಾರು 7:30 ಹೋಗಿದ್ದಾನೆ. ಆಮೇಲೆ ಹೋದ ಅಂತೇಳಿ ಸುಮ್ಮನಾಗಿದ್ದಾರೆ. ಪ್ರತಿ ಬೆಳಿಗ್ಗೆ ಅವ್ರ ತಮ್ಮನಿಗೆ ಫೋನ್ ಮಾಡ್ತಾನೆ ಸರ್, ಆತ ಎಲ್ಲೇ ಇರಲಿ. ಫೋನ್ ಮಾಡಲಿಲ್ಲ. ಮತ್ತೆ ತಮ್ಮ ವಾಪಸ್ ಒಳ್ಳೆ ಫೋನ್ ಮಾಡಿದ್ದಾನೆ, ರಿಸೀವ್ ಮಾಡಿಲ್ಲ, ಸ್ವಿಚ್ ಆಫ್ ಇದೆ. ಆಮೇಲೆ 10 ಗಂಟೆಗೆ ರಿಂಗ್ ಮಾಡಿದ್ರೆ ರಿಂಗ್ ಆಗಿದೆ. ಎಷ್ಟು ಸಲ ಮಾಡಿದ್ರು ರಿಸೀವ್ ಆಗಿಲ್ಲ. ಅವಾಗ ಏನಿರ್ಬೋದು ಅಂತ ಹೇಳ್ಬಿಟ್ಟು ಇದು ವೆಹಿಕಲ್ಗೆ GPS ಇದೆ ಸರ್. GPS ಎನ್ಕ್ವೈರಿ ಮಾಡಿದ್ದಾರೆ. ಅದು ಒಂದು ಚನ್ನಗಿರಿ ಆ ಕಡೆ ಮಾವಿನಕಟ್ಟೆ ಪಕ್ಕ ಶ್ರೀನಿವಾಸಪುರ ಅನ್ನೋದು ನಿಂತಿತ್ತು ಸರ್. ಆವಾಗ ಅವ್ರೇನು ಮಾಡಿದ್ರು, ಎಲ್ಲ ಯಾರೋ ರಿಲೇಷನ್ಗೆಲ್ಲ ಫೋನ್ ಮಾಡಿ ಅಲ್ಲಿಗೆ ಬಂದಿದ್ದಾರೆ. ಆಮೇಲೆ ನಮಗೆ ಫೋನ್ ಮಾಡಿದರು. ನಾವು ನಮ್ಮದು ಚೌಳೂರು ಹತ್ರ ನಮ್ಮೂರು, ನಮ್ಮನೆ ಅವ್ರ ಮನೆ ಒಂದು 100 ಮೀಟರ್ನಾಗಿದೆ ಸರ್. ನಮಗೆ ಕಾಲ್ ಮಾಡಿದರು. ನಾವು ಬಂದ್ವಿ. ಬಂದಾಗ ಅಲ್ಲೆಲ್ಲ ನೋಡಿ ಅಲ್ಲಿ ಗ್ಲಾಸ್ ಹಂಗೆ ಓಪನ್ ಇತ್ತು ಕಾರು. ಅವನು ಶಿವಮೂರ್ತಿವು ಶೂ ಆ ಕಡೆ ಬಿದ್ದಿದ್ವು. ಆಮೇಲೆ ಬ್ಲಡ್ ಕಾಣ್ತು ನಮಗೆ. ಹುಲ್ಲಲ್ಲಿ ಎಷ್ಟು ಪ್ರಮಾಣದಾಗ ಹೋಗಿದೆ ಅಂತ ಗೊತ್ತಾಗಲಿಲ್ಲ. ಆಮೇಲೆ ಪೊಲೀಸ್ಗೆಲ್ಲ ಇನ್ಫಾರ್ಮ್ ಮಾಡಿದ್ವಿ ಆಗಲೇ. ಅವತ್ತು ಸಂಜೆನೇ ಕಂಪ್ಲೇಂಟ್ ತಗೊಂಡಿದ್ರು. ಮರುದಿವಸ ಶನಿವಾರ ದಿವಸ ಬೆಳಗ್ಗೆ ಎಲ್ಲ ಬಂದರು, ಪೊಲೀಸರೆಲ್ಲ ಬಂದರು. ಆಮೇಲೆ FSL ಬಂದರು, ಶ್ವಾನದಳ ಬಂತು. ಅವರೆಲ್ಲ ಎನ್ಕ್ವೈರಿ ಮಾಡಿದ್ರು ಸರ್. ಆಮೇಲೆ ಏನು CDR ಅಂತೇಳಿ ಭಾನುವಾರ ಸಿಗಲ್ಲ ರಜೆ ಅಂತೇಳಿ ಅವತ್ತೇನು ನಮಗೆ ಮಾಹಿತಿ ಸಿಗಲಿಲ್ಲ. ಅಲ್ಲಿಂದ ನಾವು ಪೊಲೀಸರ ಜೊತೆಗೆ ಯಾವಾಗ ಎನ್ಕ್ವೈರಿಗೆ ಬಂದ್ವಿ, ನಾವು ಜೊತೆಗಿದ್ವಿ. ಆಮೇಲೆ ಅವನು ಶುಕ್ರವಾರ ದಿವಸ 4:15 ಬಿಟ್ಟವನು 5:30ಕ್ಕೆ CNG ಹೊಸಪೇಟೆ CNG ಬಂಕಲ್ಲಿ, ಮೇನ್ ಬಂಕಲ್ಲಿ CNG ಆಕ್ಷನ್ ಅದಾನೆ. ಆಮೇಲೆ 6:20ಕ್ಕೆ ಹೊಳಲ್ಕೆರೆ ಸರ್ಕಲ್ ದಾಟಿದೆ ಕಾರು. ಅದರಿಂದ ಒಂದು ಬ್ಲಾಕ್ ಕಾರ್ ಇದೆ ಹೊಳಲ್ಕೆರೆಯಿಂದ ಗೊತ್ತಾಗಿರೋದು. ಆಮೇಲೆ ಚನ್ನಗಿರಿ ಸಿಟಿಯಲ್ಲಿ ಕೂಡ 2 ಕಾರ್ ಹಿಂದೆ ಮುಂದೆ ಹೋಗಿದ್ದಾವೆ. CCTV ನೋಡಿದ್ರು ಪೊಲೀಸರು. ಅಲ್ಲಿಂದ ಅಲ್ಲಿಗೂ ಗೊತ್ತಾಯ್ತು ಯಾರ್ದೇನಂತ. ನಂಬರ್ ಎಲ್ಲ ಗೊತ್ತಾಗಲಿಲ್ಲ.
ಅವ್ರ ಲೊಕೇಶನ್ನು ಅವರಿಗೆಲ್ಲ ಮೊಬೈಲೆಲ್ಲ ನೋಡಿ ಸೋಮವಾರ ದಿವಸ ಎಲ್ಲ ಮಾಡಿ ನಿನ್ನೆ ದಿವಸ ಏನೋ ಯಾರು ದುರ್ಗದಾರೆ ಅಂತ ಗೊತ್ತಾಗಿ ಒಂದಿಬ್ಬರನ್ನೇನೋ ಅರೆಸ್ಟ್ ಮಾಡಿದರು. ಅವರಿಂದ ಮಾಹಿತಿ ಇನ್ನೂ ಮೂವರೇನೋ ಬೆಂಗಳೂರಲ್ಲಿದ್ದಾರೆ ಅಂತ ಲೊಕೇಶನ್ ಸಿಕ್ತು. ಈಗ ಅವ್ರನ್ನೆಲ್ಲ ಸರ್ಚ್ ಮಾಡ್ತಾ ಇದ್ದಾರೆ. ಹಿಂಗಾಗಿ ಇವ್ನು ಭಾಳ ಒಳ್ಳೆ ಹುಡುಗ. ಏನು ಕಾರಣ ಅಂತಲೇ ಗೊತ್ತಿಲ್ಲ ಸರ್. ಅವನ ಬಗ್ಗೆ ನಾವು ಯಾವ ಊರಾಗನ್ನ ಕೇಳಿಲ್ಲ. ಒಳ್ಳೆ ಮನುಷ್ಯ, ಒಬ್ಬರು ತಂಟಿಗೆ ಹೋದಾನಲ್ಲ, ಹೆಲ್ತ್ ಡಿಪಾರ್ಟ್ಮೆಂಟ್ನಾಗ ಇದ್ದ, ಎಲ್ಲಿ ಲಿಂಗದಳ್ಳಿಯಲ್ಲಿ. ಅವನಿಗೊಂದು ಸ್ವಲ್ಪ ಕಾರ್ ರೆಡಿ ಆಗಿಬಿಟ್ಟು ಯಾವಾಗ ರಾಜ್ಯದಾಗ ಎಲ್ಲೋ ಬರ್ಡ್ ಗಾಡಿ ಅವ್ರದ್ದು ಕಾರಿಗೆ ಬಾಡಿಗೆ ಹೋಗ್ತಿದ್ದ. ಹಂಗಾಗಿ ಹೋಗಿದ್ದಾನೆ. ಏನಂತ ಈಗಲೂ ನಮಗೆ ಮಾಹಿತಿ ಇಲ್ಲ ಸರ್, ಗೊತ್ತಾಗ್ತಿಲ್ಲ. ಅವ್ರ ರಿಲೇಷನ್ ಎಲ್ಲ ಎನ್ಕ್ವೈರಿ ಮಾಡಿದ್ವಿ. ವೈಯಕ್ತಿಕ ಉದ್ದೇಶ ಯಾರಿಗೂ ಇಲ್ಲ ಸರ್. ಅವನು ಯಾವುದೇ ಫೈನಾನ್ಸ್ ವ್ಯವಹಾರ ಆಗಲಿ ಮತ್ತೊಂದಾಗಲಿ ಯಾರಿಗನ್ನ ಇದಾಗಲಿ ಮಾಡಿದಾನಲ್ಲ. ಒಟ್ಟಿನಲ್ಲಿ ಬಾಡಿಗೆಗೆ ಹೋದವನು ಬಾಡಿ ಸುಟ್ಟು ಕರಕಲಾಗಿ ಪತ್ತೆಯಾಗಿರುವುದಂತೂ ದುಃಖದ ಸಂಗತಿಯಾಗಿದೆ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾರತಿಯಲ್ಲಿ ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು ಪಾವಗಡ ಪವರ್ ನ್ಯೂಸ್.